ಎಸ್ ನೋಡಿ, ಕಲಬುರಗಿ ಆಯ್ತು, ಇದೀಗ ಮತ್ತೊಂದು ಕೋರ್ಟ್ಗೆ ಬಾಂಬ್ ಬೆದರಿಕೆ ಬಂದಿದೆ. ಕುಂದಾನಗರಿಯಲ್ಲೂ ಕೂಡ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಬೆದರಿಕೆ ಹಾಕಿದ್ದಾರೆ. ಬೆಳಗಾವಿ ಜಿಲ್ಲಾ ಕೋರ್ಟ್ಗೆ ಬೆದರಿಕೆ ಇಮೇಲ್ ಬಂದಿದೆ. ಓಪನ್ ಕೋರ್ಟ್ ಕಲಾಪ ಸಂಪೂರ್ಣವಾಗಿ ಹೋಲ್ಡ್ ಮಾಡಿದ್ದಾರೆ, ಅಲ್ಲಿ ಸ್ಥಗಿತ ಮಾಡಿ ಎಲ್ಲರೂ ಕೂಡ ಹೊರಗೆ ಬಂದಿದ್ದಾರೆ. ಆತಂಕದಲ್ಲಿ ಕೋರ್ಟ್ ಹೊರಗೆ ಬಂದು ನಿಂತಿರುವಂತಹ ಇಲ್ಲಿನ ಸಿಬ್ಬಂದಿ ಸ್ಥಳಕ್ಕೆ ಶ್ವಾನದಳ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಕಲಬುರಗಿ ಆಯ್ತು, ಈಗ ಕುಂದಾನಗರಿಯಲ್ಲೂ ಕೂಡ ಅಂದ್ರೆ ಬೆಳಗಾವಿಯಲ್ಲೂ ಕೂಡ ಕೋರ್ಟ್ಗೆ ಇಮೇಲ್ ಮೂಲಕ ಬಾಂಬ್ ಬೆದರಿಕೆ ಬಂದಿದೆ. ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಹೆದರಿಸಿದ್ದಾರೆ. ಕೂಡಲೇ ಆತಂಕದಲ್ಲಿ ಅಲ್ಲಿರುವಂತಹ ಸಿಬ್ಬಂದಿ ಇರ್ಬೋದು, ಜಡ್ಜ್ ಇರ್ಬೋದು, ಲಾಯರ್ ಇರ್ಬೋದು, ಎಲ್ಲರೂ ಕೂಡ ಹೊರಗೆ ಬಂದು ನಿಂತಿದ್ದಾರೆ. ಇನ್ನು ಈ ಒಂದು ಸ್ಥಳಕ್ಕೆ ಶ್ವಾನದಳ ಹಾಗೂ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲಾ ಕೋರ್ಟ್ಗೆ ಬಾಂಬ್ ಬೆದರಿಕೆ ಬಂದಿದೆ. ಮತ್ತೊಮ್ಮೆ ಕಲಬುರಗಿ ಆಯಿತು, ಬೆಳಗಾವಿ ಆಯಿತು, ಈಗಾಗಲೇ ಹೇಳ್ತಾ ಇದೆ, ಈ ಹಿಂದೆಯೂ ಕೂಡ ಇಂಥದೇ ಘಟನೆ ನಡೆದಿತ್ತು. ಸಾಲಾಗಿ ಸುಮಾರು 6 ರಿಂದ 7 ಜಿಲ್ಲೆಗಳಿಗೆ ಒಂದೇ ದಿನ ಬಾಂಬ್ ಬೆದರಿಕೆ ಬಂದಿತ್ತು. ಒಂದೇ ದಿನ 6 ಜಿಲ್ಲೆಗಳಲ್ಲಿ, ಅದೇನು ಬೇರೆ ಜಾಗ ಅಲ್ಲ, ಕೋರ್ಟ್ಗಳಿಗೆ ನಾವು ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಬಾಂಬ್ ಬೆದರಿಕೆ ಬರೋದು, ಅಥವಾ ಸ್ಕೂಲ್ಗಳನ್ನ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಬಾಂಬ್ ಬೆದರಿಕೆ ಬರೋದು, ಇಂಥದೇ ಘಟನೆಗಳು ನಡೀತಾ ಇದೆ. ಕಲಬುರಗಿ ಆಯಿತು, ಈಗ ಬೆಳಗಾವಿಯಲ್ಲೂ ಕೂಡ ಇಂಥದೇ ಘಟನೆ ನಡೆದಿದೆ. ಕೂಡಲೇ ಕಲಾಪ ಸ್ಥಗಿತ ಮಾಡಿ ಎಲ್ಲರೂ ಕೂಡ ಹೆದರ್ಕೊಂಡು ಹೊರಗೆ ಬಂದು ನಿಂತಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ನೋಡಿ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ, ದೃಶ್ಯಗಳಲ್ಲಿ ಗಮನಿಸಬಹುದು. ಪೊಲೀಸರು ಕೂಡ ಕೂಡಲೇ ಅಲರ್ಟ್ ಆಗಿದ್ದಾರೆ. ಆದರೂ ಕೂಡ ಈಗಾಗಲೇ ಹೇಳ್ತಾ ಇದೆ, ಇಂಥ ಘಟನೆಗಳು ನಡೆದಾಗ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆ, ಗೃಹ ಮಂತ್ರಿಗಳು ಅದೇನು ಮಾಡ್ತಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ, ಯಾವ ಮಟ್ಟಕ್ಕೆ ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದೇ ಇಲ್ಲಿ ಯಕ್ಷ ಪ್ರಶ್ನೆ. ಇವತ್ತ ಬೆಳಗ್ಗೆ 10 ಗಂಟೆಗೆ ನಮ್ಮ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಅವರಿಗೆ ಬಂದಂಥ ಒಂದು ಇಮೇಲ್ ಸಂದೇಶ ಅಂತಂದ್ರೆ, ಈ ಕೋರ್ಟ್ ಪ್ರಿಮೈಸಸ್ದೊಳಗೆ ಬಾಂಬ್ ಇಡಲಾಗಿದೆ ಅಂತೇಳಿ ಒಂದೇನೋ ಮೆಸೇಜ್ ಬಂದದ. ಆ ಕಾರಣಕ್ಕಾಗಿ ಇವತ್ತು ಎಲ್ಲ ಇಲ್ಲಿ ಜುಡಿಷಿಯಲ್ ಆಫೀಸರ್ಸ್ ಆಗಿರ್ಬೋದು, ಅಥವಾ ವಕೀಲರಾಗಿರ್ಬೋದು, ಸ್ಟಾಫ್ ಆಗಿರ್ಬೋದು, ಎಲ್ಲರಿಗೂ ಅಂದ್ರೆ ಅದನ್ನು ವೆರಿಫೈ ಮಾಡೋ ತನೂ ಇಲ್ಲಿ ಕೋರ್ಟ್ ಪ್ರೊಸೀಡಿಂಗ್ ನಡೆಸಬಾರ್ದು ಅಂತ ಹೇಳಿ ನಮ್ಮ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಅವರು ಆದೇಶ ಕೊಟ್ಟಾರ. ಇವತ್ತ ಬೆಳಗ್ಗೆ ಇಲ್ಲಿ ಯಾವಾಗೆಲ್ಲ ಏನಾಯಿತು ಅಥವಾ ಹೇಗೆ ಮೇಲ್ ಬಂತು, ಆ ಸಂದರ್ಭದಲ್ಲಿ ಇವರೆಲ್ಲ ಹೇಗೆ ರಿಯಾಕ್ಟ್ ಮಾಡಿದ್ರು ಅನ್ನುವಂಥದ್ದು ಇದೀಗ ವಕೀಲರು ಕೂಡ ಅಲ್ಲಿ ಹೇಳ್ತಾ ಇರುವಂಥದ್ದು, ಅಲ್ಲಿ ಪ್ರೆಸೆಂಟ್ ಆಗಿ ಇದ್ದಂತಹ ವಕೀಲರು ಮಾತನಾಡಿರುವಂಥದ್ದು. ಹಾಗಾಗಿ ಆ ಟೈಮಲ್ಲಿ ಯಾರೆಲ್ಲ ಇದ್ರು ಎಲ್ಲರೂ ಕೂಡ ಈಗ ಹೊರಗೆ ಬಂದಿದ್ದಾರೆ ಹೆದರ್ಕೊಂಡು. ಸಾಲಾಗಿ ಈ ರೀತಿಯಾಗಿ ಬಾಂಬ್ ಥ್ರೆಟ್ನಿಂಗ್ ಕಾಲ್ಸ್ ಬರೋದು ಅಥವಾ ಮೇಲ್ ಮೂಲಕ ಈ ರೀತಿಯಾಗಿ ಇಮೇಲ್ ಮಾಡುವ ಮೂಲಕ ಈ ರೀತಿಯಾಗಿ ಹೆದರಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಕೋರ್ಟ್ ಹಾಗೂ ಸ್ಕೂಲ್ಗಳೇ ಇವರ ಟಾರ್ಗೆಟ್ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಟಾರ್ಗೆಟ್ ಅಂತಂದ್ರೂ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇಲ್ಲಿ ನೋಡ್ತಾ ಇದ್ದೀವಿ, ಪದೇ ಇಂಥದೇ ಘಟನೆಗಳು ನಡೀತಾ ಇದೆ. ಹಾಗಾಗಿ ವಿಶೇಷವಾಗಿ ಇಲ್ಲಿ ಎಲ್ಲರಿಗೂ ಕೂಡ ಒಂದೇ ಪ್ರಶ್ನೆ ಹುಟ್ಟುತ್ತೆ, ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅಂತ ಹೇಳಿ. ಯಾರು ಮಾಡ್ತಾ ಇದ್ದಾರೆ ಅಂತಾದ್ರೂ ಗೊತ್ತಾಗಬೇಕಲ್ಲ. ಈ ಹಿಂದೆಯೂ ನಡೆದಿದೆ, ಇದೀಗ ಮತ್ತೊಮ್ಮೆ ಇದೇ ರೀತಿಯಾಗಿ ನಡೆದಿರುವಂಥದ್ದು. ಏನಿದೆ ಹೆಚ್ಚಿನ ಮಾಹಿತಿ? ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರತಕ್ಕಂಥದ್ದು, ಈ ಹಿಂದೆ ಕೂಡ ಏನ್ ಧಾರವಾಡದ ಬೆಂಚ್ ಕೋರ್ಟ್ಗೂ ಕೂಡ ಇದೇ ರೀತಿಯಾದಂತಹ ಒಂದು ಮೇಲ್ ಬೆದರಿಕೆ ಕೂಡ ಬಂದಿತ್ತು, ಬಾಂಬ್ ಬೆದರಿಕೆ. ಅದಾದ ನಂತರ ಈಗ ಇವತ್ತು ಬೆಳಗಾವಿ ಜಿಲ್ಲಾ ಏನ್ ನ್ಯಾಯಾಲಯ ಇದೆ ಅದಕ್ಕೂ ಕೂಡ ಇವತ್ತು ಒಂದು ಮೇಲ್ ಮುಖಾಂತರ ಒಂದು ಸಂದೇಶ ಬಂದಿರತಕ್ಕಂಥದ್ದು, ಅಂದ್ರೆ ಬಾಂಬ್ ಬೆದರಿಕೆ ಬಂದಿರತಕ್ಕಂಥದ್ದು. ಅದಾದ ಬೆನ್ನಲೆಯಲ್ಲಿ ಪೊಲೀಸರು ಎಚ್ಚೆತ್ತುಕೊಂಡು ಅಲ್ಲಿ ಶ್ವಾನದಳದ ಸಿಬ್ಬಂದಿ ಜೊತೆಗೆ ಅಲ್ಲಿ ಬಂದು ಪರಿಶೀಲನೆ ಕೂಡ ನಡೆಸಿರ್ತಕ್ಕಂಥದ್ದು. ಪ್ರಮುಖ ಈಗ ಅರ್ಧ ಗಂಟೆಗಿಂತಲೂ ಹೆಚ್ಚಾಗಿ ಅಲ್ಲಿ ಪರಿಶೀಲನೆ ನಡೆಸಿರ್ತಕ್ಕಂಥದ್ದು. ಅದಲ್ಲದೆ ಅಲ್ಲಿ ಇರ್ತಕ್ಕಂಥ ಏನು ವಕೀಲರು ಏನಿರ್ತಾರೆ, ಎಲ್ಲ ಲಾಯರ್ಗಳು ಎಲ್ಲರೂ ಕೂಡ ಏನು ಕೋರ್ಟ್ ಆವರಣದ ಏನು ಒಳಗಡೆ ಏನಿರ್ತಾರೆ ಅವರು ಕೂಡ ಎಲ್ಲರೂ ಒಂದ್ ರೀತಿಯಾಗಿ ಭಯಭೀತರಾಗಿ ಅವರು ಕೂಡ ಹೊರಗಡೆ ಬಂದು ಇವತ್ತು ಒಂದ್ ರೀತಿಯಾಗಿ ಕೋರ್ಟ್ ನಲ್ಲಿ ಗೊಂದಲ ಸೃಷ್ಟಿಯಾಗಿ ಎಲ್ಲ ವಕೀಲರು ಕೂಡ ಇವತ್ತು ಕೋರ್ಟ್ ನಲ್ಲಿ ಒಳಗೆ ಹೋಗಬೇಕು ಒಂದ್ ರೀತಿಯಾಗಿ ಹಿಂದೇಟ್ ಹಾಕಿರ್ತಕ್ಕಂಥದ್ದು. ಅದಲ್ಲದೆ ಅಲ್ಲಿ ಪೊಲೀಸರು ಬಂದು ಎಲ್ಲಾ ರೀತಿಯಾದಂತಹ ತಪಾಸಣೆ ನಡೆಸಿದ ಬಳಿಕ ಮಾತ್ರ ವಕೀಲರು ಕೂಡ ಈಗ ಒಳಗಡೆ ಹೋಗಿರ್ತಕ್ಕಂಥದ್ದು. ರೋಶಿನಿ, ಮಂಜುನಾಥ್, ಇಲ್ಲಿ ಏನ್ ಕ್ರಮವನ್ನ ತಗೋತಾರೆ ಅಂತ ಹೇಳಿ ವಿಶೇಷವಾಗಿ ಇಲ್ಲಿ ನೋಡಿ, ಅವರೆಲ್ಲ ಬರ್ತಾರೆ, ಪರಿಶೀಲನೆ ಮಾಡ್ತಾರೆ, ಸರಿ, ಮತ್ತೆ ನಾಳೆ ಇದೇ ಆಗತ್ತಲ್ಲ, ಅದಕ್ಕೆ ಏನ್ ಮಾಡ್ತಾರೆ? ಖಂಡಿತವಾಗ್ಲೂ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಇದೊಂದು ರೀತಿಯಾಗಿ ಸ್ಪ್ಯಾಮ್ ಯಾವುದೋ ಒಂದು ಏನು ಬ್ಲಾಕ್ ಒಂದ್ ರೀತಿ ನೆಟ್ವರ್ಕ್ ಏನಿರುತ್ತೆ ಆ ಮುಖಾಂತರ ಒಂದು ಸ್ಪ್ಯಾಮ್ ಒಂದು ಮೇಲ್ ಬರುತ್ತೆ. ಅದು ಯಾವುದೇ ರೀತಿಯಾದಂತ ಏನ್ ತನಿಖೆಯನ್ನ ಈ ಹಿಂದೆ ಕೂಡ ಕೈಗೊಂಡ್ರು ಕೂಡ ಯಾವುದೇ ರೀತಿಯಾದಂತ ಸರಿಯಾದ ಅದಕ್ಕೆ ಅಂದ್ರೆ ಏನು ಅಂತ್ಯ ಅನ್ನೋದು ಏನಿರುತ್ತೆ ಆ ಮೇಲ್ಗೆ ಯಾವುದೇ ರೀತಿಯಾದಂತ ಇರಲ್ಲ. ಆದ್ರಿಂದ ಇದನ್ನು ಕೂಡ ಪೊಲೀಸರು ಅದನ್ನ ಅಲ್ಲಗಳೆಯದೆ ಆದ್ರೂ ಕೂಡ ಇವತ್ತು ಬಂದು ಒಂದ್ ರೀತಿಯಾಗಿ ತನಿಖೆಯನ್ನ ನಡೆಸಿದ್ದಾರೆ. ಆದ್ರೂ ಕೂಡ ಪೊಲೀಸರು ಇದ್ರ ಬಗ್ಗೆ ಸಂಪೂರ್ಣವಾದಂತಹ ತನಿಖೆಯನ್ನ ನಡೆಸಿ ಇದರ ಹಿಂದೆ ಯಾರಿದ್ದಾರೆ ಮತ್ತೆ ಈ ರೀತಿಯಾಗಿ ಯಾಕೆ ಬರ್ತಾ ಇದೆ ಅಂತ ಹೇಳಿ ಈಗ ಬೈಟನ್ ಬಿಸಿಬಿ ಅವರು ಕೂಡ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ಹೇಳ್ಬೇಕಂದ್ರೆ ಈಗ ಸದ್ಯ ಏನ್ ಬೆಳಗಾವಿ ನ್ಯಾಯಾಲಯ ಜಿಲ್ಲಾ ನ್ಯಾಯಾಲಯ ಏನಿದೆ ಸಂಪೂರ್ಣವಾಗಿ ಈಗ ಒಂದ್ ರೀತಿಯಾಗಿ ಗೊಂದಲಮಯ ಏನಿತ್ತು ಅದು ಈಗ ಶಾಂತವಾಗಿದೆ. ಆದ್ರೂ ಕೂಡ ಈಗ ಒಂದ್ ರೀತಿಯಾಗಿ ಅಲ್ಲಿ ಇರ್ತಕ್ಕಂಥ ಏನ್ ನ್ಯಾಯವಾದಿಗಳು ಕೂಡ ಏನಿದ್ದಾರೆ ಅವರು ಕೂಡ ಗೊಂದಲದಲ್ಲಿ ಇದ್ರು ಕೂಡ ಆದ್ರೂ ಕೆಲವು ಏನ್ ನ್ಯಾಯವಾದಿಗಳಿದ್ದಾರೆ ಇವತ್ತು ಕೂಡ ಅಲ್ಲಿ
ಕೋರ್ಟಿನ ಕಲಾಪಗಳನ್ನ ಮುಂದೂಡ್ಲಿಕ್ಕೆ ಕೂಡ ಹೋಗ್ತಾರೆ. ಆದ್ರೂ ಕೂಡ ಅದು ಯಾವುದು ಆಗದೆ ಪೊಲೀಸರು ಕೂಡ ಒಂದು ರೀತಿಯಾಗಿ ಅಲ್ಲಿ ತಪಾಸಣೆ ಮಾಡಿ ನಂತರ ಯಾವುದೇ ರೀತಿಯಾದಂತಹ ಬಾಂಬ್ ಆಗ್ಲಿ ಏನಾಗ್ಲಿ ಇಲ್ಲ ಅಂತ ಹೇಳಿದಾದ ನಂತರ ಕೋರ್ಟಿನ ಕಲಾಪಗಳು ನಡೆದಿರ್ತಕ್ಕಂಥದ್ದು. ಆದ್ರೆ ಪೊಲೀಸರು ಕೂಡ ಈಗ ಒಂದು ಭರವಸೆಯನ್ನ ಕೊಟ್ಟಿರ್ತಕ್ಕಂಥದ್ದು, ಇದನ್ನ ಯಾರು ಕಳಿಸಿದಾರೆ ಅವರನ್ನ ನಾವು ಬಿಡಲ್ಲ, ಆದ್ರೂ ಅದನ್ನ ತನಿಖೆ ಮಾಡಿ ಮುಂದಿನ ದಿನಗಳಲ್ಲಿ ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ರೋಶಿನಿ. ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇಲ್ಲಿ ಹಿಂದೆ ಯಾರಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ, ಹಾಗಾಗಿ ಇದೆಲ್ಲವೂ ಕೂಡ ಮಾಡ್ತಾ ಇರುವಂಥದ್ದು ಯಾರು, ಅಥವಾ ಈ ಹಿಂದೆ ಏನಾದರೂ ಕುತಂತ್ರ ಇದೆಯಾ, ಹಿಂದೆ ಏನಾದರೂ ಯಾವುದಾದ್ರೂ ಕಿಡಿಗೇಡಿಗಳ ಗ್ಯಾಂಗ್ ಇದೆಯಾ, ಹೀಗೆ ಹಲವು ಪ್ರಶ್ನೆಗಳು ಹುಟ್ಟುತ್ತೆ. ಹಾಗಾಗಿ ಸದ್ಯಕ್ಕೆ ಪೊಲೀಸರು ಇದೀಗ ತನಿಖೆ ನಡೆಸಿ ಇವಾಗಾದರೂ ಇದಕ್ಕೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕಬೇಕಾಗತ್ತೆ.